ಹಾಯ್ ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವಿಡಿಯೋ ಏನು ವಿಶೇಷ ಅಂತಂದರೆ, ಅಮ್ಮ ಊರಿನಿಂದ ತರಕಾರಿ ತಂದುಕೊಟ್ಟಿದ್ದಾರೆ. ನಿನ್ನೆ ಊರಿಗೆ ಹೋಗಿದ್ರು, ಎಲ್ಲ ತರಕಾರಿ ತಂದಿದ್ದಾರೆ. ಆ ತರಕಾರಿ ಏನಂತ ತೋರಿಸ್ತೇನೆ, ಬನ್ನಿ ನೋಡಿ. ಇದು ದೊಡ್ಡ ಬಾಳೆಹಣ್ಣು. ನನಗೆ ಏಲಕ್ಕಿ ಬಾಳೆಹಣ್ಣಿಗಿನ್ನ ಈ ದೊಡ್ಡ ಬಾಳೆಹಣ್ಣೆ ತುಂಬ ಇಷ್ಟ ನನಗೆ. ಮತ್ತು ಈ ಅವರೇ ಇದು ಏನಂತಾರೆ ಅಂದರೆ ಚಿಕ್ಕಡಿಕಾಯಿ ಅಂತಾರೆ. ಈ ಚಿಕ್ಕಡಿಕಾಯಲ್ಲೂ ಇದ್ಕಿನ ಬೇಳೆ ಸಾರು ಮಾಡ್ಬೋದು. ಏನಂತಂದರೆ ಇದನ್ನು ನೆನೆ ಹಾಕ್ಬಿಟ್ಟು ಸಿಪ್ಪೆ ತೆಗ್ದು ಮಾಡ್ಬೋದು. ಹಾಗಲಕಾಯಿ ಮತ್ತು ಮುಲ್ಲಂಗಿ ಇದು ಹಸಿಯಾಗೂ ತಿನ್ಬೋದು. ಮತ್ತು ನಾನು ಅದನ್ನ ಸಾರು ಮಾಡ್ತೀನಿ, ಹಸಿನೂ ತಿಂತೀನಿ. ಯಾಕಂದರೆ ಇದು ಒಳ್ಳೆಯದು, ಬೆಳಗಿನ ಜಾವ ಹಸಿ ತಿನ್ನಬೇಕಂತೆ. ಮತ್ತು ದಂಟಿನ ಸೊಪ್ಪು, ಮತ್ತು ಇದು ಅದೇ ಮೆಣಸಿನ್ಕಾಯಿ ನೋಡಿ ಎಷ್ಟು ಕಳಿಸಿದ್ದಾರೆ ಮೆಣಸಿನ್ಕಾಯಿ. ಮತ್ತು ಇದು ತೊಂಡೆಕಾಯಿ ಕಳಿಸಿದ್ದಾರೆ. ಮತ್ತು ಇದು ಶುಂಠಿ ಅವೆಲ್ಲನೂ ಫ್ರಿಜ್ಜಲ್ಲೇ ಇಟ್ಕೊಬಿಟ್ಟಿದ್ದೀನಿ ನಾನು ಫಸ್ಟ್ ತಂದಾಗೆ. ಇದು ಇಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿಕೊಂಡೆ ನೋಡಿ. ಅಮ್ಮ ಅವರು ಕಳಿಸಿದ್ದು ಎಷ್ಟು ಪ್ರೀತಿಯಿಂದ ಕಳಿಸ್ತಾರೆ. ಇನ್ನು ತೆಂಗಿನಕಾಯಿ ಅಂತೆ, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಕಳಿಸಿದ್ದಾರೆ. ಅದು ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಇದಂತಂದರೆ ಈಗ ಸಾರು ಮಾಡಬೇಕಲ್ಲ ನಾನು ಅಂತ ತೆಗೆದಿಟ್ಟೆ. ಇದು ದಂಟಿನ ಸೊಪ್ಪು. ಈ ಬನಾನಾ ಅಂತಂದರೆ ಇದು ವೆರೈಟಿ ಏನಂತಂದರೆ G9 ಅಂತ ಹಾಕಿದ್ದಾರೆ. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್ ಮಾತ್ರ ಸೂಪರು. ಏಲಕ್ಕಿ ಬಾಳೆಹಣ್ಣು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟೇಸ್ಟ್ ಮಾಡಿ ನೋಡಿದರೆ, ಕೊಂಡ್ಕೊಬರೋದಕ್ಕಿನ್ನೂ ಡೈರೆಕ್ಟ್ ತೋಟದ ತಿನ್ನೋದು ತುಂಬಾ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ನೀಟ್ ಮಾಡ್ಕೊಬೇಕು. ಇವಾಗ ಸಾಂಬಾರು ಮಾಡಬೇಕು. ಮತ್ತು ಮೊನ್ನೆ ಮೊಳಕೆ ಕಟ್ಟಿದ್ದು ಹುಳ್ಳಿಕಾಳು ಹಾಕಿದ್ದೆ, ಆ ಸಾರು ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸ್ಯಾಟರ್ಡೇ, ಪೂಜೆ ಎಲ್ಲ ಆಯಿತು. ದೇವಸ್ಥಾನಕ್ಕೆ ಹೋಗೋಣ. ಇವತ್ತು ಬೆಳಗಿನ ಜಾವ ಧನುರ್ಮಾಸದ ಪೂಜೆಗಳು ಮಾಡ್ತಾ ಇರ್ತಾರೆ. ನಾನು ವರ್ಷ ಮಾಡ್ತಿದ್ದೆ, ಬಟ್ ಏನು ಮಾಡೋದು, ಇವಾಗ ಟೈಮೇ ಸಿಗ್ತಿಲ್ಲ. ಯಾವ ಥರ ಅಂದರೆ ಹಾಲಿಡೇಸಲ್ಲಿ ಊರಿಗೆ ಹೋಗ್ತಾರೆ ಅಂಥೇಳಿ ಮಾಡೋಕ್ಕಾಗ್ತಿಲ್ಲ. ಇನ್ನು ಜನವರಿ ಫಸ್ಟ್ ವೀಕ್ನಿಂದ ಸ್ಟಾರ್ಟ್ ಮಾಡಬೇಕು. ಅಂದರೆ ಅದು ವರ್ಷಕ್ಕೊಂದು ಸಲ ಮಾಡಿದರೆ ಏನೋ ಒಂಥರ ನೆಮ್ಮದಿ. ಮಾಡಿಬಿಟ್ಟಿದೆ, ಮಾಡಿಲ್ಲ ಅಂತ ಅನಿಸ್ತಾ ಇರುತ್ತೆ. ನಾವು ಇಲ್ಲೇ ಹತ್ರದಲ್ಲೇ ನಾಗರಕಲ್ಲುಗಳಿದ್ದಾವೆ, ನವಗ್ರಹಗಳು ನಾಗರಕಲ್ಲುಗಳಿಗೆ ವರ್ಷ ಧನುರ್ಮಾಸದ ಪೂಜೆಗಳು ಅಂತ ಒಂದು 9 days ಮಾಡ್ತೀವಿ. ಈ ಒಂದು ಈ ಧನುರ್ಮಾಸದಲ್ಲಿ ಏನು ಪೂಜೆಗಳು ಮಾಡ್ತೀವೋ, ನಮ್ಗೆ ಅದೇನೋ ಮನಸ್ಸಿಗೆ ಒಂಥರ ಖುಷಿ ಸಿಗುತ್ತೆ. ಬೆಳಗಿನ ಜಾವನೇ 3:30-4 ಗಂಟೆಗೆ ಎದ್ದು ಸ್ನಾನ ಮಾಡಿ ಮನೆಗಳೆಲ್ಲ ಕ್ಲೀನ್ ಮಾಡಿ ಮನೇಲಿ ಪೂಜೆ ಮಾಡಿ ಮತ್ತೆ ನಾಗರಕಲ್ಲುಗಳಿಗೆ ನವಗ್ರಹಗಳಿಗೆ ಪೂಜೆ ಮಾಡ್ಕೊಬರ್ತೀವಿ. ಇಲ್ಲಿ ಲಾಸ್ಟ್ ಡೇ ಶನಿಮಹಾತ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡ್ತೀವಿ.